ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂದೇಹ ನಿವಾರಣೆಯಲ್ಲಿ ಪ್ರಶ್ನೆ: ನಮ್ಮ ಜೀವನದಲ್ಲಿ ನಾವು ಸದ್ಗತಿಯನ್ನು ಹೊಂದಬೇಕಾದರೆ ಯಾವ ದಾನವನ್ನು ಮಾಡಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ: ಅನೇಕ ದಾನಗಳು ಅನೇಕ ವಿಧವಾಗಿದೆ. ಅನ್ನದಾನಕ್ಕಿಂತಲೂ ವಿದ್ಯಾದಾನ ಇದು ಬಹಳ ಶ್ರೇಷ್ಠ. ಅನ್ನದಾನಾತ್ ಪರಂ ದಾನಂ ವಿದ್ಯಾದಾನ ಮತಃಪರಂ. ವಿದ್ಯಾದಾನ ಇದು ಬಹಳ ಶ್ರೇಷ್ಠವಾದದ್ದು. ಇನ್ನು ಕನ್ಯಾದಾನ. ಎಲ್ಲವೂ ಕೂಡ ನಾವು ಯಾವ ದಾನವನ್ನು ಮಾಡ್ತೀವಿ ಅಂತ ಅನ್ನೋದು ಮುಖ್ಯ ಇಲ್ಲ, ಆ ದಾನವನ್ನು ಯಾರಿಗೆ ಕೊಡ್ತೇವೆ, ಯಾವ ಸತ್ಪಾತ್ರರಿಗೆ ಕೊಡ್ತೇವೆ ಅಂತ ಅನ್ನೋದು ಮುಖ್ಯ. ಹಾಗಾಗಿ ದಾನ ಮಾಡೋದಷ್ಟೇ ಮಹತ್ವದ್ದಲ್ಲ, ಆ ದಾನವನ್ನು ಸತ್ಪಾತ್ರರಿಗೆ ಕೊಡಬೇಕು. ಭೂಮಿ ದಾನ ಇದು ಬಹಳ ಶ್ರೇಷ್ಠವಾದದ್ದು. ಆ ಭೂಮಿ ಎಲ್ಲಿ ಪರ್ಯಂತ ಆ ಭೂಮಿಯಲ್ಲಿ ಸತ್ಕರ್ಮಗಳು ನಡೀತದೆ ಅಷ್ಟು ದಿನ ಪರ್ಯಂತ ಇವರಿಗೆ ಪುಣ್ಯ ಬರ್ತಾ ಇರ್ತದೆ. ಒಂದು ಒಳ್ಳೆ ಕನ್ಯಾದಾನವನ್ನು ಮಾಡಿದರೆ, ಉತ್ತಮರಿಗೆ ಮಾಡಿದರೆ, ಆ ಕನ್ಯೆ ಮಾಡುವಂತಹ ಧರ್ಮದ ಆಚರಣೆ, ಅದರಿಂದ ಇವರಿಗೆ ಪುಣ್ಯ. ಮುಂದೆ ಆ ಕನ್ಯೆಯಲ್ಲಿ ಹುಟ್ಟುವಂತಹ ಮಕ್ಕಳು ಧರ್ಮವನ್ನು ಆಚರಣೆ ಮಾಡಿದರೆ ಅದರಿಂದ ಪುಣ್ಯ. ಹೀಗೆ ಯಾವುದೇ ತರಹದ ದಾನವನ್ನು ಮಾಡಿದರೂ ಕೂಡ ಅದು ಪುಣ್ಯವೇ. ಅದು ಸತ್ಪಾತ್ರರಿಗೆ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತದೆ.